ಅಮ್ಮ 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 ಅಂಜನಿ ಅಂಜನಿ ಆಯಿರಾ ನನ್ನ ಹೆಸರು. ಗಲಿ ಗಲಿ ತೆರಿಲ್ಲ ಜಲ್ಲಿ ಜಿಯೋ ರ ಬಾಹುಬಲಿ. ಅಯ್ಯೋ ಪೋಚೆ. Two hours later. ಬಂದೆ ரைட்லா ரைட் இருந்தா ஊருக்கு இல்லனா சாமிக்கு. என்னடா அங்க சத்தம்? இந்த கிளம்பிட்டேன். ரெடி 6 7 go. ತಗ ನಮ್ಮ ಹಿಂದೆ ಯಾರು ಬರ್ತಾವ್ರೆ? ಸಾಂಪ ವಾಟ್ ಎ ಪ್ಲೇಸ್. ಚೆನ್ನಾಗಿದೆಲ್ಲ ಜಾಗ ಅಮ್ಮ. ನೈಸ್. ರೆಡಿ ಏನಮ್ಮ ಅಲ್ಲಿ ನೋಡ್ಬಾರ್ದು, ಇಲ್ಲಿ ನೋಡಿಲ್ಲೇ ಅಲ್ಲೋಡು ಪಪ್ಪ ನೋಡು. ಫೋನ್ ಬಾ ಇಲ್ಲಿ ಬಾ ಚಮನ್ಕೋ. ಓಡ್ಬಾ ಅಮ್ಮೋ. ದೇವಾ ದೇವಾ ಓಂ ದೇವಾ ದೇವಾ ನಮಃ. ಕಾಪಾಡಮ್ಮ. ಮುಗಿ ಚಾಮಿನ ಮುಗಿ. ಅಮ್ಮೋ ಹೇ ಎವ್ರಿವನ್, ಹೊಸ ಕ್ಯಾರೆಕ್ಟರ್. ಈಸ್ ನೇಮ್ ಇಸ್ ಮಿಸ್ಟರ್ ಮನೋಜ್ ಕುಮಾರ್. ಮುಖ ತೋರಿಸಲ್ಲ. ಹಾಂ, ಸೊ ಇವಾಗ ಏನು ಕರ್ಕೊಂಬಂದಿದ್ದೀವಿ ಸಂಡೇ ಅಂದರೆ ರೀಸನ್ ಹೇಳೋಕ್ಕಾಗಲ್ಲ. ಇದು ಕಾರ್ ಬಿಸ್ನೆಸ್ ಓನರ್. ಸೊ ಏನಂದರೆ ಒಂದು ಕಾರ್ ತೊಗೊಂತ ಒಂದು ಕಾರ್ ಸೇಲ್ ಮಾಡ್ತಾರೆ. ಯಾರಿಗಾದ್ರು ಕಾರ್ ಬೇಕಿದ್ರೆ ಹೇಳಿ, ನಮ್ಮ ಹತ್ರ 4 ಕಾರ್ ಇಟ್ಕೊಂಡವನೇ ಸೇಲ್ ಮಾಡ್ತಾನೆ. என்னை வச்சு ஒன்னும் காமெடி கிமெடி பண்ணலையே. ಏನು ಕೆಲಸ ಅಂದರೆ ಕಾರ್ ತಲ್ಲೋ ಕೆಲಸ ನಾನು ಕರೆದವನು. ಸಂಡೇ ಕಾರ್ ತಲ್ಲೋ ಕೆಲಸಕ್ಕೆ ಕರೆದವನು ಅಷ್ಟೇ. ಇವಾಗ ಮಾಡಿದೆ, ತಲ್ಲೋ ಕೆಲಸ ಕೊಡ್ತಾನೆ ಈಗ ನೋಡಿ. ಇದೀನಿ ಗುರು.
ಒಂದು ಕೈ ತಳ್ತಾ ಇದೀನಿ ನೋಡೋ. ಸೀರಿಯಸ್ಸಾಗಿ ಬ್ಯಾಟ್ರಿ ಡೌನ್ ಆಗ್ಬಿಟ್ಟಿದೆ. ಅಯ್ಯೋ ಸ್ವಾಮಿ, இங்க படுத்துற நிமிஷம் நாள தாங்க முடியலையே. தலை வலிக்குதுடா. ಇದಕ್ಕೆ ಫ್ರೆಂಡ್ಶಿಪ್ ಮಾಡಬಾರ್ದು ಅನ್ನೋದು. ಒಂದು ಒಳ್ಳೆ ಬಿಸ್ನೆಸ್ ಕೊಡ್ತೀನಿ. ಈ ಗಾಡಿ 50,000 ರೂಪಾಯಿಗೆ ಸೇಲ್ ಇದೆ, ಯಾರು ಬೇಕಂತ ತಗೊಳ್ಳಿ. ಜಸ್ಟ್ 50K. ನೋಡು ಏನೇನು ಶೋಕಿ ಮಾಡ್ತಾನೆ. ಒಂದು ಕೈಯಲ್ಲಿ ಪುಷಿಂಗ್, ಏನೇನೆಲ್ಲ ಮಾಡ್ತಿದ್ದೀನಿ. ಅಯ್ಯೋ ಕಾಲು, ಅಯ್ಯೋ ಆಗಲ್ಲ. ಒಂದು ವೀಡಿಯೋದಲ್ಲಿ ಹೇಳಿದೆ ನಿಮ್ಗೆಲ್ಲರಿಗೂ ಏನಂತ, ಇಂಟ್ರೊಡ್ಯೂಸ್ ಮಾಡ್ತೀನಿ ಒಂದು ಕ್ಯಾರೆಕ್ಟರ್ ಮನೋಜ್ ಅಂತ ಅಲ್ವಾ. ಈ ಮಹಾನ್ ಪುರುಷನೇ ನನಗೆ ಕಾಲ್ ಮಾಡಿ ಮಧ್ಯರಾತ್ರಿ 12 ಗಂಟೆ 1 ಗಂಟೆ ಫೋನ್ ಮಾಡಿ ಪೆಟ್ರೋಲ್ ಖಾಲಿ ಆಯಿತು, ಡೀಸೆಲ್ ಖಾಲಿ ಆಯಿತು, ಬ್ಯಾಟ್ರಿ ಡೌನ್ ತರಲು ಅಂತಾನೆ. ಸೀಕ್ರೆಟ್ ಅದು ಹೇಳ್ಬಿಡಿ. ಓಕೆ, ಹಾಂ ಹೇಳಿದೆ ಕಣ. ಅವಟ ಏನು ಗೊತ್ತಾ ಪಾಯಿಂಟು, ನಾವಿಬ್ಬರು ತುಂಬ ದೋಸ್ತುಗಳು, ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು. ಅದಕ್ಕೆ ಈ ಥರ ಹಿಂಸೆ ಕೊಡ್ತಾನೆ. ಏನು ಮಾಡೋಕ್ಕಾಗಲ್ಲ. ಏನು ಎಷ್ಟು ಸಣ್ಣ ಆದರೂ ಹೇಳು. ಅವಮಾನ ಮಾಡ್ತಿದ್ದೆ. ಇಟ್ಸ್ ಓಕೆ, ಫ್ರೆಂಡ್ಶಿಪ್ ಇಟ್ ಮ್ಯಾಟರ್ಸ್. ಮಾಡಿದ್ರೆ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ನಾನು ತುಂಬ ಸತಿ ಪಾರ್ಟಿ ಕೊಡ್ಸಿದ್ದೀನಿ ಒಮ್ಮೆ. ಓಕೆ, How much? 3,000, sir. 7,500, sir, this one. Super. Macha, okay da. ಅದಾದ್ರೂ ಹೂ ಅನ್ಕೊಳ್ಳೋ, ಖುಷಿ ಪಡೋ. ನೀವು ಇವನೇ ಕೊಡ್ಸೋದು ನನಗೆ ಜಾಸ್ತಿ ಪಾರ್ಟಿ ಎಲ್ಲ. ಪಾರ್ಟಿ ಇನ್ ದ ಸೆನ್ಸ್ ಬಿರಿಯಾನಿ, ನಾನ್ ವೆಜ್. ಪ್ಲೀಸ್ ಡೋಂಟ್ ಟೇಕ್ ಇಟ್ ಇನ್ ಅ ಬ್ಯಾಡ್ ವೇ. ಓಕೆ, ಇವಾಗ ಗಾಡಿ ಏನಾಗಿದೆ, ಬ್ಯಾಟ್ರಿ ಡೌನ್ ಆಗಿದೆ. ಇನ್ನೊಂದು 2 ಕಾರ್ ಇದೆ. ಆ ಕಾರ್ ಎತ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡಿ ಇನ್ನೊಂದು ಕಾರ್ ಹೋಗಿ ಅಲ್ಲಿ ಶಿಫ್ಟ್ ಮಾಡಿ ಬರೋದು. ಸಂಡೇ ವಾಟ್ ಎ ಡೇ. ಇವಾಗ ಏನೋ ಮಾತಾಡೋಲ್ಲ, ಆಗಲ್ಲ ಯಾಕೋ ಮಾತಾಡೋಲ್ಲ ಅಂತ್ಯಾ. Actually, ಪಂಚರ್. ಯಾವುದು ಶಟ್. ಗಾಡಿ ಪಂಚರು ಏನೋ ಡ್ರೈವರು ಅಂತೀಯ, ಏನೇನೋ ಮಾಡ್ತಿದ್ಯಾ ನೀನು ಲೇ. ಬ್ಯಾಟ್ರಿ ಡೌನು, ಇನ್ನೊಂದು ಕಡೆ ಪಂಚರು, ಇನ್ನೊಂದು ಕಡೆ ಅದು ಯಾವುದೋ ಹೋಯ್ತು ಅಂತಾನೆ, ಇನ್ನೊಂದು ಸತಿ ಇನ್ನೊಂದು ಯಾವುದೋ ಹೋಯ್ತು ಅಂತಾನೆ. ನನ್ನ ಮೇಲೆ ಕೋಪಕ್ಕೆ ಮೇಲೆ ಹಾಕ್ಬಿಡ್ಬೇಡ. ಆಮೇಲೆ ಬ್ಯಾಟ್ರಿ ಡೌನ್, ಯಾರು ಕಳ್ತನ ಮಾಡ್ಬೇಕು ಹೇಳಿ, ಕಳ್ತನ ಮಾಡ್ಕೊಂಡು ಹೋಗಿ ಒಂದು ಬ್ಯಾಟ್ರಿ. ಆನ್ ಮಾಡು ಮನೋಜ್, ಆನ್ ಮಾಡು. ಅದು ಆನ್ ಮಾಡ್ತಾ ಒಂದು ಚೆನ್ನಾಗಿದೆ. ಜಿಗ್ ಜಿಗ್ ಸೇಮ್ ಓನರ್ ಹೆಂಗೋ ಗಾಡಿನ ಹಂಗೆ. இதெல்லாம் நடக்குமா நினைச்சனே, நடந்துருச்சு. ಬೇಡ ಗುರು, ನಾನು ಮಾಡಲ್ಲ, ಸ್ಟಾರ್ಟು ಮಾಡಲ್ಲ, ಏನು ಬೇಡ ಗುರು, ನೀನೇ ಮಾಡ್ಕೊ. ನೋಡಿ ನೀನು ನಾನೇ ಬರೋ ಹೆಂಗಿದೆ. ನಾನು ಫೋನ್ ಸ್ಟೋರೇಜ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಇವತ್ತು. ನಮ್ಮಿಬ್ಬರು ಫ್ರೆಂಡ್ಶಿಪ್ ಹೆಂಗಿದೆ ಅಂದರೆ, ಒಬ್ಬ ಹೀರೋ ಇರ್ತಾನೆ, ಅವನ ಜೊತೆ ಇನ್ನೊಬ್ಬ ಯಾವಾಗ ಏನೇ ವಿಷಯ ಅಂತ ಕರೆದಾಗೆಲ್ಲ ಓಡ್ಬರ್ತಾನೆ ಗೊತ್ತಾ. ಇವೆಂದು ನಮ್ಮನ್ನ ಹಳ್ಳಕ್ಕೆ ಬೀಳಿಸ್ತಾನೆ ಅಂತ ಗೊತ್ತಿದ್ದು ಬರ್ತೀವಿ ಗೊತ್ತಾ, ಅಂಥ ಫ್ರೆಂಡೇ ಅವನು. ಮುಖ ತೋರಿಸ್ಬಿಡು. ಹಾಂ, ಒಂದು ಮೂವಿ ಇದೆ ತಮಿಳಲ್ಲಿ, ಸಂತಾನಮ್ ಮತ್ತು ಉದಯನಿಧಿ ಸ್ಟಾಲಿನ್ದು. ಓಕೆ, ನೋಡಿ ಆ ಥರ ಫ್ರೆಂಡ್ಶಿಪ್ ನಂದು. ಒಂದು ಹೀರೋ ಜೊತೆಗೆ ಇನ್ನೊಬ್ಬ ಇರ್ತಾನಲ್ಲ ಅವನೇ. ನಾನು ಹೀರೋ ಅಂದಿಲ್ಲ, ಅವ್ನು ಹೀರೋ ಆಗ್ಬಿಟ್ಟು ನಾನು ಕಾಮಿಡಿಯನ್ ಆಗ್ಬಿಟ್ಟಿದ್ದೀನಿ. ಬೆಳಗ್ಗೆ ನಾಷ್ಟ ಮಾಡಿದ ತಕ್ಷಣ ನನ್ನ ವೈಫ್ ಹೇಳಿದ್ರು, ಗಾಡಿ ಓಡ್ಸೋಕೆ ಹೋಗ್ತಿದ್ದೀರಾ ಅಪ್ಪಿ ಅಂತ ಕೇಳಿದ್ರು. ನಾನು ಎಕ್ಸೈಟ್ಮೆಂಟ್, ಹೌದು ಅವ್ನ ಗಾಡಿಯನ್ನು ಸೇಲ್ ಮಾಡ್ತಾನೆ, ಬಿಸ್ನೆಸ್ ಮಾಡ್ತಾನೆ, ಹೋಗಿ ಸಪೋರ್ಟ್ ಮಾಡಬೇಕು ಅಂದ್ಕೊಂಡು ಬಂದಮೇಲೆ ಗೊತ್ತಾಯಿತು ಗಾಡಿ ತಳ್ಳೋ ಕೆಲಸ ಅಂತ. ಬ್ಯಾಟ್ರಿ ಇರ್ತದೆ. ಏಯ್ ವೆಯ್ಟ್ ಇದೆ ಗುರು, ವೆಯ್ಟ್ ಇಲ್ಲ.
ಮಹೇಂದ್ರ ಬಾಹುಬಲಿ. ಸಾಕ ಏನೇನು ಕೆಲಸ ಎಲ್ಲ ಮಾಡ್ತಿದ್ರು. ಆಯ್ತು ಅಲ್ಲಿಗೆ ನೀನು ಕೆಳಗಡೆ ನನಗೂ ದಿಸ್ ಈಸ್ ಕಾಲ್ಡ್ ಫ್ರೆಂಡ್ಶಿಪ್. ಆದರೆ ಇಷ್ಟೆಲ್ಲ ಕಷ್ಟಕ್ಕೆ ಹೆಲ್ಪ್ ಮಾಡ್ತೀನಿ. ಏನಕ್ಕೆ ಕೇಳಿ ನೋಡೋಣ. ಏನಕ್ಕೆ ನೋ ಎಕ್ಸ್ಪೆಕ್ಟೇಷನ್ಸ್ ವಿತ್ ಫ್ರೆಂಡ್ಶಿಪ್ ಯು ನೋ. ಗುಡ್ ಪರ್ಸನ್. ಓಕೆ, ನನ್ನ ಮುಖ ತೋರಿಸೋದು ಬಿಟ್ಟು ಎಲ್ಲ ನೋಡೋಣ. ಏನು ನೋಡೋಲ್ಲ, ಏನಿದೆ ನಿನಗೆ? ಇಲ್ಲ ಕೊಡು, ಕಾಣಿಸ್ತಿದ್ಯಾ? ಒಂದು ಕ್ಯಾಮ್ರಾ ಆ್ಯಂಗಲ್ ಆ ನಾಯಿಗಳಿಗಿರೋ ಸುಖ ಕೂಡ ನನಗಿಲ್ಲ. ನೋಡಿ ನಾಯಿ ತೋರಿಸಿ ನೋಡಿದ್ರ ಅಂಡರ್ ಆರ್ಮ್ಸ್ ಎಲ್ಲ ತೋರಿಸ್ತಾನೆ. ನಿನ್ನ ಮುಖ ತೋರಿಸೋ. ನನ್ನ ಬ್ಲಾಗಲ್ಲಿ ಇಂಥ ಹೀರೋ ಆಗ್ಬಿಟ್ಟಿದ್ಯಾ ನೀನು ಇವತ್ತು. ಜನ ಡಿಮ್ಯಾಂಡ್ ಮಾಡಬೇಕು ನೀನೇ ಬೇಕು ಅಂತ. ಗಾಡಿಯಿಂದ ಈ ಗಾಡಿಗೆ ಬ್ಯಾಟ್ರಿ ತಂದು ಚೇಂಜ್ ಮಾಡಿ ಇವಾಗ ಗಾಡಿನ ನಾವು ಆನ್ ಮಾಡ್ತಾಯಿದ್ದೀವಿ. ವಾವ್, ಇನ್ನೊಂದು ಬ್ಯಾಟ್ರಿ ಅಲ್ಲೇ ಬಿದ್ದಿದೆ. ಏನೇನೆಲ್ಲ ಜುಗಾಡ್ ಕೆಲಸ ಮಾಡೋಂಗಾಗಿದೆ. ಜುಗಾಡ್ ಅಂತಾರೆ ಇದನ್ನ. ಐ ಡೋಂಟ್ ನೋ. ತಿರ್ಗಾ ಗಾಡಿ ತಳ್ತಾ ಇದ್ದೇನೆ. ಯಾಕೆ ತಿರ್ಗಾ ಗಾಡಿ ತಳ್ಳಂಗೆ ಆಗ್ಬಿಡ್ತು? ಬಿಕಾಸ್ ಆ ಬ್ಯಾಟ್ರಿನೂ ಡೌನ್ ಆಗಿದೆ. ನಮ್ಮ வாழ்க்கை ಎದು ನೋಕಿ ಪಯಣ ಹೋಗಿತ್ತು. ಫೈನಲಿ ತಿರ್ಗಾ ತಳ್ಳಿ ಆನ್ ಮಾಡಿದೆ ಬಿಕಾಸ್ ತಿರ್ಗಾ ಬ್ಯಾಟ್ರಿ ಡೌನ್. ಇದು ಕೂಡ ಓನರ್ 2-3 ಕಾರ್ ಓನರ್. 4 ಕಾರ್ ಓನರ್. ಆಯ್ತಪ್ಪ, ನಿಂತ ಎಷ್ಟಪ್ಪ ಕಾರಿದೆ? ಓನ್ಲಿ 2 ಕೂಡ ಒಂದು ಹುಡುಕ್ತಾನೆ. ಟ್ರಾವೆಲಿಂಗ್ ಬಿಸ್ನೆಸ್ ಮಾಡಬೇಕು ಅಂತ ಏನೋ ಅಂದ್ಕೊಂಡಿದ್ದಾನಂತೆ. ಅದಕ್ಕೆ ಮಾತಾಡ್ತೀನಿ, ಸುಸ್ತಾಗಿದೆ. ಬೈ. ಕಂಟೆಂಟು ಪಾಯಿಂಟ್ ಏನಂದರೆ ಎಲ್ಲ ವ್ಲಾಗು ಕಷ್ಟಪಟ್ಟಿದ್ದೀವಿ. ಅದು ನಾರ್ಮಲ್ ವೀಡಿಯೋ ಎಂಜಾಯ್ಮೆಂಟು ಎಲ್ಲ ಮಾತಾಡೋದೇನೋ ಒಂದು ಇರ್ತಾಯಿತ್ತು. ಈ ವಿಡಿಯೋ ರಿಯಲಾಗಿ ಕಷ್ಟಪಟ್ಟಿದ್ದೀನಿ. ಅದು ಇವ್ನು ಹೇಳಿದ್ಮೇಲೆ ಗೊತ್ತಾಯಿತು ಕಷ್ಟಪಟ್ಟಿದ್ಯಾ. ಅದು ಏನು ಕಷ್ಟಪಟ್ಟಿದ್ದೀನಿ ಆಮೇಲೆ ಹೇಳಿದ ಹೌದು ತಳ್ತಾ ಇದ್ನಲ್ಲ ಎಷ್ಟೊತ್ತು ಗಾಡಿಯಿಂದ. ನೈಸ್ ರಿಯಲೈಸೇಷನ್. ಟ್ಯೂಬ್ಲೈಟ್ ಅಂತಾರಲ್ಲ ಅವಾಗ ಇದಕ್ಕೆ ಆಗೋದು. ರೈಟಾಗಿ ಉರಿಬೇಕು. ಸಿ ದೇಶದ ಕೋಶ ಓದಿ ನೋಡಿ, ಇಲ್ಲ ದೇಶ ಸುತ್ತಿ ನೋಡು ಅಂತಾರಲ್ಲ. ನಾವೆಲ್ಲ ಕೋಶ ಓದಿದ್ದೀವಿ, ಇವರೆಲ್ಲ ದೇಶ ಸುತ್ತವನಿ. ಅದಕ್ಕೆ ನಾಲೆಜ್ ಜಾಸ್ತಿ ಇವನಿಗೆ. ಯಾರು ಡ್ಯಾಶು ನಾಲೆಜ್ ಇಲ್ಲ. ಡೈಲಾಗ್ ಹೊಡಿತಿದ್ದೀನಿ ಅಷ್ಟೇ ಅವ್ನ ಮುಂದೆ. ಹೌದು ನಾಲೆಜ್ ಇಲ್ಲಪ್ಪ ನನಗೆ. ನಾಲೆಜ್ ಡಮ್ಮಿ ಫೆಲೋಸ್. ಬಟ್ ಟು ಡೂ ಬಟ್ ಫ್ರೆಂಡ್ಸ್. ಇವಾಗ ಒಂದು ಸಡನ್ನಾಗಿ ಇನ್ಸಿಡೆಂಟ್ ಆಯ್ತು. ಏನಾಯ್ತು ಗೊತ್ತಾ? ಆನಲ್ಲಿತ್ತು ಗಾಡಿ. ನಾನು ಸರಿ ಇದೇನೋ ನೋಡ್ತಿದ್ದೆ, ಹಿಂಗೆ ಪ್ರೆಸ್ ಮಾಡ್ತಿದ್ದೆ. ಸಡನ್ನಾಗಿ ಹೋಗ್ಬಿಟ್ಟು ಈ ಗೇರ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಹಿಂಗೆ ಅನ್ನಕ್ಕೆ ಹೋದೆ. ನಾನಿರೋದು ಡ್ರೈವಿಂಗ್ ಸೀಟಲ್ಲೂ ಇಲ್ಲ, ಪಕ್ಕದ ಸೀಟಲ್ಲ. ಹಂಗೆ ಗಾಡಿ ಮುಂದೆ ಹೋಗಿರೋದು. ಇಲ್ಲಾಂದರೆ ತಿರ್ಗಾ ಆಫಾಗಿ ತಿರ್ಗಾ ತಗೋಬೇಕಾಗಿರೋ ಸಿಚುವೇಶನ್ ಆಯಿತು. ಆ ಮಕ್ಕಳಾಟ ಅಂತ ಗೊತ್ತಾ, ಇದಕ್ಕೆ ಹೇಳೋದು. ನನ್ನ ಕೈ ಸುಮ್ಮನೆ ಇರಲ್ಲ ನೋಡಿ. ತಿರ್ಗಾ ಅಲ್ಲಿಗೆ ಮಕ್ಕಳ ಥರ ಇರಬೇಕು, ಬಟ್ ಈ ರೇಂಜಲ್ಲಿ ಇರಬಾರ್ದು. ಏನು ಗೊತ್ತಾ, ವೆನ್ ಬಾಯ್ಸ್ ಆರ್ ವಿತ್ ಬಾಯ್ಸ್ ವಿಲ್ ಬಿ ಹ್ಯಾವಿಂಗ್ ಫನ್, ಕ್ರೇಜಿ ಫನ್. ಹುಡುಗರು ಜೊತೆ ಇದ್ದಾಗ ಫುಲ್ ಖುಷಿಯಾಗಿರ್ತೀವಿ, ಹ್ಯಾಪಿಯಾಗಿರ್ತೀವಿ, ಚಂದ. ಲಾ 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 ಲಾ. ಈ ಸೌಂಡ್ ಹಂಗೆ ಆಗ್ತೀನಿ ಕಣ. ಸೂಪರ್ ಸಿಂಗರ್ ಆಗ್ಬಿಡ್ಬೇಕು. ಬಾ 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 ಬಾ. ಓ ನನ್ನ ಮುಖ ಕರೆಕ್ಟಾಗಿ ಕಾಣಿಲ್ಲ ಅನ್ಕೊಂಡು ಹಿಂಗೆ ಹೊಡಿತೀನಿ. ಏನು ಹೆಂಗ ನನ್ನ ಕ್ಯಾಮ್ರಾ ಹಿಡಿದೆ ಒಂದು 2-3 ಆ್ಯಂಗಲ್ ಹಿಡಿಯೋ ಸಾಕಪ್ಪ ಅಂತಂದೆ. 2-3 ಆ್ಯಂಗಲ್ ಹಿಡಿಬೇಕು. ಓಕೆ, ಕ್ಯಾಮ್ರಾ ಫಿನಿಶ್ಡ್. ಸಾಕಾಗಿ ವರ್ಕ್ ಇಸ್ ಕಂಪ್ಲೀಟೆಡ್. ಇವಾಗ ನಾವೆಲ್ಲರೂ ವಾಪಸ್ ಮನೆಗೆ ಹೋಗ್ಬೇಕು. ಹಲೋ, ಅಷ್ಟೇ. ಅಲ್ಲೆಲ್ಲ ಗುಂಗುರು ಕೂದಲಾಗ್ಬಿಟ್ಟಿದೆ. ಮೊಟ್ಟೆ ಹೊಡಿಸ್ತೀನಿ ಆದಷ್ಟು ಬೇಗ. ಮೋಸ್ಟ್ ಇರಿಟೇಟಿಂಗ್. एक महीने को टाइम ले रहे हैं ट्रैवलिंग के लिए. ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಸೊ ಫೈನಲಿ ಮನೆಗೆ ಬಂದಾಯಿತು. ನಾನೇ ಓಡಿಸ್ಕೊಂಡು ಬಂದೆ, ಮನೆಗೆ ರೀಚ್ ಆಗ್ತಾಯಿದ್ದೀನಿ. ಬೆಳಗ್ಗೆ 9:45 ಬಂದಿದ್ದು ಇಲ್ಲಿಗೆ. ಆಲ್ಮೋಸ್ಟ್ 1 ಗಂಟೆ ಅವಾಗ. ಇದಕ್ಕೆ ಫ್ರೆಂಡ್ಸ್ಗಳ ಜೊತೆ ಹೋದರೆ ಹಿಂಗಾಗುತ್ತಂತ ನಾನು ಆಚೆನೇ ಹೋಗಲ್ಲ. ಮನೆ ಆಯಿತು ಕೆಲಸ ಆಯಿತು ಅಂತಿರೋದು. ಯಾವಾಗಾದ್ರೂ ಹಿಂಗೆ ಆಚೆ ಬಂದರೆ ಈ ಥರ ಮಾಡ್ತಾರೆ ಹುಡುಗರು. ಸಚ್ ಎ ಗುಡ್ ಫ್ರೆಂಡ್ಸ್ ಐ ಹ್ಯಾವ್.
ಓಕೆ ಎವ್ರಿವನ್, ಸೊ ಏನಂತ ಹೇಳಿದ್ರೆ ಇವಾಗ ಹೊಸ ಇಂಟ್ರೊಡಕ್ಷನ್. ಅವ್ರು ಯಾರಂದರೆ ಕವಿತಾ ಮ್ಯಾಮ್ ಅಂತ, ಅವ್ರು ನನ್ನ ಸ್ಟೂಡೆಂಟ್, ಅವ್ರ ಮಗಳು. ಓಕೆ, ಚಾರುಶ್ರೀ ಅಂತ. ಓಕೆ, ಸೊ ನಾನು ಮೀಟ್ ಆದಾಗ ಆ ಮಗು LKG ಓದ್ತಿದ್ರು. ಇವ್ರು ಮೀಟ್ ಆದಾಗ ನೋ ಏಜ್, ಐ ವಿಲ್ ನಾಟ್ ಟೆಲ್ ಆಲ್ ದಿಸ್. ಓಕೆ, ಸೊ ಏನಂದರೆ ನಾನು ಫಸ್ಟ್ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ, ಮೊದಲನೇ ಸ್ಕೂಲು ನಾನು ಟಚ್ ಮಾಡಿದಾಗ ಇವರೇ ನನಗೆ ಅವಾಗ ಇದ್ದಿದ್ದು, ಇವರೇ ಸಪೋರ್ಟ್ ಮಾಡಿದ್ದು. ಆಲ್ಮೋಸ್ಟ್ 10 years ಆಚಿದೆ. ಹಾಂ, ಅವ್ರ ತಮಿಳ್ ಏನು ಕನ್ನಡ ಬರೋಲ್ಲ. ಚುಮ್ಮ ಕಾಲು ಹೇಳಿದೆ ನಾನು, ಅಷ್ಟು ಏನಿಲ್ಲ ಗುರು. ಓಕೆ, ಸೊ ಏನಂತ ಹೇಳಿದ್ರೆ 10 years ಬ್ಯಾಕ್ ಅವ್ರನ್ನ ಮೀಟ್ ಆಗಿದ್ದು, ತಿರ್ಗಿ ಅವಾಗ ಮೀಟ್ ಆಗ್ತಾ ಇರ್ತೀವಿ, ಇವಾಗೂ ಮೀಟ್ ಆಗಿದೆ. ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಫೀಲು. ಥ್ಯಾಂಕ್ ಯು. ಸೊ ಹಾಯ್ சொல்லுங்க ஒரு வாட்டி. ಹಾಯ್. ನೀ சொல்லு. ಹಾಯ್ சொல்லிட்டு. ನೋಡಿ, ಕನ್ನಡದಲ್ಲಿ ಮಾತಾಡ್ತಿಲ್ಲ, ಕನ್ನಡದಲ್ಲಿ ಮಾತಾಡ್ರಿ. ಎಲ್ಲರಿಗೂ ಹಾಯ್ ಹಾಯ್ ಹೇಳ್ತೀವಿ ಎಲ್ಲರಿಗೆ, ಕರೆಕ್ಟಾ? ಹೇಳಿಲ್ಲ. ಅವ್ರಿಗೆ தெரியும். ಸೊ ಹ್ಯಾಪಿ ಟು ಮೀಟ್ ದೆಮ್ ಆಫ್ಟರ್ 10 years. ಅಂದರೆ ಮಧ್ಯದಲ್ಲಿ ಬಂದು ಮೀಟ್ ಆಗ್ತಾ ಇದ್ರು, ಬಟ್ ಅದ್ರ ಖುಷಿ ಇವಾಗ 10 ವರ್ಷದ ಹಿಂದಾಗ ನನ್ನ ಇನ್ಸ್ಪಿರೇಷನ್ ಇವರು. 2 3 4 5 6 7 8 வீடியோ வந்துருச்சு. அப்படியா? வீடியோ ரெக்கார்ட் ஆயிடுச்சு. அப்படியே போடுறேன்.